ಇಟ್ಸ್ ಮೈ ಸೆಕೆಂಡ್ ವಿಡಿಯೋ. ನನ್ನ ಫ್ರೆಂಡಿಗೆ ವೇಟ್ ಮಾಡ್ತಾ ಇದ್ದೆ, ಅವನು ಆಲ್ರೆಡಿ ಬಂದಿದ್ದಾನೆ. ಚೆನ್ನಾಗಿದೆ ಆಕ್ಚುಲಿ. ಓಕೆನಾ? ಈಸ್ ಮೈ ಫ್ರೆಂಡ್, ಈಸ್ ಗೋಯಿಂಗ್ ಟು ಜಾಯಿನ್ ವಿತ್ ಮೀ ಫಾರ್ ಈಶಾ ಫೌಂಡೇಶನ್ ಜರ್ನಿ. ಸೊ ಇದು ನಮ್ಮ ಔಟ್ಫಿಟ್. 10 o'clock ಆಯಿತು, ಲೆಟ್ಸ್ ಗೋ ನಾ. ಐ ಮೀನ್ ಲೈಕ್ 10:30 ಹಂಗೆ ಬಿಡ್ತೀವಿ. ಒಂದೇ ಬ್ಯಾಗ ಯಾಕಂದ್ರೆ ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಇದಾವೆ ಇದರಲ್ಲಿ. ಸೊ ದಿಸ್ ಐ ಆಮ್ ಸೆಟ್ ಟು ಗೋ ನಾ. ಫೈನಲಿ ನಮ್ಮ ಬಸ್ ಬಂತು. ದಿಸ್ ಇಸ್ ಹೌ ಆರ್ ಬಸ್ ಲುಕ್ಸ್ ಲೈಕ್. ಕುತ್ಕೆ ನಾವು ಬರಬಾರ್ದು ಅಂತ ಹೇಳ್ಕೊಂಡು ನೆಕ್ ಪಿಲ್ಲ ತೊಗೊಂಡು ಬಂದಿದ್ವಿ, ಬಟ್ ಹಾಕೊಂಡ ತಕ್ಷಣ ಕುತ್ಕೆ ನಾವು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಮರಿದೇನೆ ಬಸ್ ಹತ್ತಿದ ತಕ್ಷಣ ನನಗೆ ವೀಡಿಯೋ ಕಾಲ್ ಮಾಡು, ಮಿಸ್ ಮಾಡಬೇಡ ಅಂತ ಹೇಳಿದ. ಅದಕ್ಕಾಗಿ ಆಬ್ವಿಯಸ್ಲಿ ಫೇಸ್ ಟೈಮ್ನ ಕೊಟ್ಬಿಟ್ಟು ಸ್ವಲ್ಪ ಚಿಟ್ ಚಾಟ್ ಮಾಡಿ ಹಾಗೆ ನಾನು ಒಂದು ಸ್ವಲ್ಪ ನಿದ್ದೆನೂ ಮಾಡೋಕ್ಕೆ ಹೋದೆ. ಜಸ್ಟ್ ಕಂಡುಬಿಟ್ಟಾಗ ಆಲ್ರೆಡಿ ನಾನು ಕೊಯಂಬತ್ತೂರಲ್ಲಿದ್ದೆ. ಇದೇ ಫಸ್ಟ್ ಟೈಮ್ ನಾನೇ ಎಲ್ಲದನ್ನು ಪ್ಲ್ಯಾನ್ ಮಾಡಿ ಒಂದು ಟ್ರಿಪ್ನ ಅರೇಂಜ್ ಮಾಡಿದ್ದು. ಯೂಶ್ವಲಿ ಬೇರೆ ಪ್ಲ್ಯಾನ್ ಮಾಡಿದಾಗ ನಾನು ಜಾಯ್ನ್ ಆಗ್ತಾ ಇದ್ದೆ. ದಿಸ್ ಇಸ್ ಒನ್ ಆಫ್ ದ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪ್ಲೇಸ್ ಒಂಥರ ನನಗೆ ಬ್ಯಾಂಗ್ಳೂರು ವೈಬ್ ಕೊಡ್ತಾಯಿತ್ತು, ವೆದರ್ ಆಗಲಿ ಸಿಟಿ ಆಗಲಿ. ಕೆಲವೊಂದು ಸಲ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗ ಅನಿಸುತ್ತೆ ಎಷ್ಟೋ ಥಿಂಗ್ಸ್ಗಳು ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂತ. ಅದರಲ್ಲಿ ಈ ಒಂದು ಜರ್ನಿ ಕೂಡ ಒಂದು. ಇದೇ ರೀತಿ ಯೋಚನೆ ಮಾಡ್ತಾ ಕೊನೆಗೂ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಅಲ್ಲಿಂದ 14D ಬಸ್ನ ಹಿಡ್ಕೊಂಡು, ಅದು ಆದಿಯೋಗಿಗಂತಲೇ ಮಾಡಿಟ್ರುವಂಥ ಬಸ್. ಸೊ ಅದನ್ನು ಹಿಡ್ಕೊಂಡು ನಾವು ನಮ್ಮ ಪ್ಲೇಸ್ ಏನೈತೆ ಅಲ್ಲ, ನಾವೆಲ್ಲಿ ರೂಮ್ನ ಅರೇಂಜ್ ಮಾಡಿದ್ವಿ, ಅಲ್ಲಿ ನಾವು ಹೋದ್ವಿ. ಕೊಯಂಬತ್ತೂರಿಗೆ ಬಂದರೂ ಕೂಡ ಕೊಯಂಬತ್ತೂರಿಗೆ ಬಂದ್ವಾ ಅನ್ನೋ ನಂಬಿಕೆನೇ ಬರ್ತಾಯಿಲ್ಲ, ಹಾಗೆ ಅನಿಸ್ಬಿಡ್ತು. ಯಾಕಂದರೆ ಎಷ್ಟೋ ತಿಂಗಳಿಂದ ಇದು ಪೋಸ್ಟ್ಪೋನ್ ಮಾಡ್ದಂಥ ಟ್ರಿಪ್ ಇದು. ಹಾಗೆ ಬಂದ್ವಿ. ಆಬ್ವಿಯಸ್ಲಿ ಹಸುವಾಗಿಬಿಡ್ತು ಇಬ್ಬರಿಗೂ. ಎಲ್ಲ ಹೋಟೆಲ್ಸ್ಗಳು ನಾವು ಬರೋ ಟೈಮಲ್ಲಿ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಒಂದು ನಿಯರ್ ಬೈ ಡಾಬಾದಲ್ಲಿ ತಿಂಡಿನ ತಿನ್ಕೊಂಡು ಮತ್ತೆ ಸೀದಾ ನಮ್ಮ ರೂಮ್ ಕಡೆ ದಾರಿ ಹುಡ್ಕೊಂಡು ಹೋದ್ವಿ. ನಾವು ರೂಮಿಗೆ ಬಂದಿದ್ದೀವಿ, ರೂಮ್ ಬುಕ್ ಮಾಡಾಗಿದೆ. ಐ ಶೋ ಯು ಮೈ. ಓಕೆ, ಫಸ್ಟ್ ಐ ಶೋ ಯು ಮೈ. ಇಲ್ಲಿರೋದು ಅವನ ರೂಮ್. ಬನ್ನಿ ನಾನು ನಿಮಗೆ ನನ್ನ ರೂಮ್ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ರೂಮ್. ಕಮ್ ಲೆಟ್ಸ್ ಡೂ ದಿ ಹೋಮ್ ಟೂರ್. ಫಸ್ಟ್ ನೀವು ಎಂಟ್ರಿ ಕೊಟ್ಟ ತಕ್ಷಣ ಆಬ್ವಿಯಸ್ಲಿ ಒಂದು ಬೆಡ್ ಇರುತ್ತೆ. ರಾಣಿ ಥರ ಮಲ್ಕೋಬೋದು ನಾನು ಅದರಲ್ಲಿ. ಆ್ಯಂಡ್ ನನಗೆ ಬೆಸ್ಟ್ ಪಾರ್ಟ್ ಅನಿಸಿತ್ತು ಅದರಲ್ಲಿರೋಂಥ ವಾಲ್ ಕಲರ್. ಮೇ ಬಿ ಅದರಲ್ಲಿ ಡಿಸೆಂಟಾಗಿ ಕಾಣಿಸುತ್ತೆ, ಬಟ್ ನನ್ನ ವೀಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗಿತ್ತು. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ದಿ ಆಬ್ವಿಯಸ್ ವಾಶ್ರೂಮ್ ಆ್ಯಂಡ್ AC. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರು ಕೂಡ ಡೀಸೆಂಟ್ ಅಮೌಂಟಿಗೆ ಡೀಸೆಂಟ್ ಆಗಿರೋ ರೂಮೇ ಸಿಕ್ಕಿದೆ. ಸೊ ನಾಟ್ ಆನ್ ಇಶ್ಯೂ ಎಟ್ ಆಲ್. ಕಮ್ ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಟು ಇಶಾ ಫೌಂಡೇಶನ್. Now we are living to Isha Foundation. Hi, I met this Ajay. He's taking me to the Isha Foundation bus stand, okay? Ajay, hi Sunil. Hi, Sunil. Hi. ಅವ್ರು ಏಸು ಮುಂದೆ ಅక్కడ ಈ ಕಡೆ ತಮಿಳು ಅಷ್ಟು ಕ್ಲೀನಾಗಿ ಬರ್ತಾ ಇಲ್ಲ. ನಿನ್ನ ಟ್ರೈ ಪಣ್ಣಕ್ಕ ನೀ ಅರ್ಥ ಆಯ್ತದೆ ಕದಾ? ಕರೆಕ್ಟ್ ಸೊ ಇಲ್ಲಿ ಬಸ್ ಬರಲ್ಲ, ಸ್ಟಾಪ್ ಕೊಡಲ್ಲ, ಅದಕ್ಕೆ ಅಜ್ಜಿ ನಮ್ಗೆ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಸಾಪಿಡಸ್ ಫಸ್ಟ್ ಬಂದಲಿಕ್ಕೆ ಸಾಪಿಡ ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಬಸ್ ಬರ್ತಿಲ್ಲ. ಆಲ್ರೆಡಿ 11 o'clock ಆಯಿತು. ಕೊನೆಗೂ ಬಸ್ ಬಂತು. ಓ ಮೈ ಗಾಡ್, ಸಚ್ ಅ ಗ್ರೇಟ್ ರಿಲೀಫ್ ಅನಿಸ್ತು. ಸಡನ್ನಾಗಿ ಟಿಕೆಟ್ ನೋಡಿದ ತಕ್ಷಣ ಏನಪ್ಪ ಇದು 420 42 ಅಂತ ಕನ್ಫ್ಯೂಸ್ ಆಗಿತ್ತು. ಕನ್ಫ್ಯೂಸ್ ಆಗೋ ಟೈಮಲ್ಲಿ ಹಾಗೆ ಗ್ರೀನರಿ ನೋಡ್ತಾ ಓ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಅಂದ್ಕೊಂಡಿದ್ದೆ ಲೈಕ್ ಸ್ವಲ್ಪ ಸಿಟಿ ಸೆಂಟ್ರಿಕ್ ಇರುತ್ತೆ, ಇಲ್ಲಾಂದರೆ ತುಂಬ ಗ್ರೀನರಿ ಇರುತ್ತೆ ಅಂತ. ಇದು ನೋಡ್ರಿ ಲೈಕ್ ತುಂಬ ಮಿಕ್ಸ್ಚರ್. ಈ ಕಡೆ ತೋಟ, ಗದ್ದೆ, ಕಾಡು, ಬೆಟ್ಟ ಎಲ್ಲದೂ ಕಾಣ್ತಾ ಇದೆ. ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಥಿಂಗ್. ಫೈನಲಿ ಹಿಂಗೆ ಯೋಚನೆ ಮಾಡ್ತಾ ನಾವು ಬಂದುಬಿಟ್ವಿ ಕೊಯಂಬತ್ತೂರಿಗೆ. ಇನ್ನು ನಮಗೆ ನಂಬಿಕೆನೇ ಬರ್ತಾಯಿಲ್ಲ ವೆದರ್ ವಿ ಆರ್ ಸ್ಟಿಲ್ ಹಿಯರ್ ಅಥವಾ ಜಸ್ಟ್ ಇಮ್ಯಾಜಿನ್ ವರ್ಡಲ್ಲೇ ಇದ್ದೀವಾ ಅಂತ. ಆದಿಯೋಗಿ ಸೆಂಟ್ರ್ ಹತ್ರ ಏನಿದೆ, ದಿಸ್ ಇಸ್ ಹೌ ದ ಸರೌಂಡಿಂಗ್ ವುಡ್ ಲುಕ್ ಲೈಕ್. ಇಲ್ಲೇ ನಿಮಗೆ ಹೋಟೆಲ್ ಊಟ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಸಿಗೋದು. ಆ್ಯಂಡ್ ನೀವು ಎಂಟ್ರಿ ಕೊಡೋದಕ್ಕೂ ನಿಮಗೆ ಅಲ್ಲಿ ಶಿವ ನಿಮಗೋಸ್ಕರ ಕಾಯ್ತಾ ಇರ್ತಾನೆ ಒಂದು ಫೀಲಿಂಗ್ ಬರುತ್ತೆ. ವಾವ್. ಜೊತೆಗೆ ನಿಮಗೆ ಮೆಡಿಟೇಷನ್ ಲಿಂಗ ಭೈರವಿ ಸೆಂಟರಿಗೆ ಹೋಗಬೇಕಂತ ಅಂದರೆ ದಿಸ್ ಈಸ್ ಹೌ ದ ಎಂಟ್ರೆನ್ಸ್ ವುಡ್ ಲುಕ್ ಲೈಕ್. ಇಲ್ಲಿ ಫೋನ್ಸ್ ಯಾವುದು ಅಲೋ ಇರಲ್ಲ, ನೀವು ಅದನ್ನ ಡಿಪಾಸಿಟ್ ಸೆಂಟ್ರಲ್ಲಿ ಇಟ್ಟು ಹೋಗಬೇಕಾಗತ್ತೆ. ಆದಿಯೋಗಿ ಸ್ಟ್ಯಾಚು ಕಡೆ ಹೋಗಬೇಕಂತ ಅಂದರೆ ಅಲ್ಲಿ ಬುಲಕ್ ಕಾರ್ಡ್ ವ್ಯವಸ್ಥೆ ಕೂಡ ಇರುತ್ತೆ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ಐ ರಿಯಲಿ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್. ಯಾಕಂದರೆ ಯಾವಾಗ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಅನ್ಸುತ್ತೆ. ಐ ಡೋಂಟ್ ಇವನ್ ರಿಮೆಂಬರ್ ಹೌ ಡಿಡ್ ಫೀಲ್. ಮತ್ತೊಂದು ಏನಂತ ಅಂದರೆ ಇಲ್ಲಿ ಯಾವುದೇ ಒಂದು ಬುಲಕ್ಸ್ ಯೂಸ್ ಮಾಡಬೇಕಂತಂದ್ರೂ ಅಲ್ಲಿ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ. ಇದಕ್ಕೆ ಸಫಿಷಿಯೆಂಟ್ ರೆಸ್ಟ್ ಕೊಡ್ತಾರೆ, ಮಿನಿಮಮ್ ಲೋಡ್ ಆದರೆ ಮಾತ್ರ ಕ್ಯಾರಿ ಮಾಡ್ತಾರೆ ಅಂತ. ಸೊ ದೇರ್ ಈಸ್ ನೋ ಹಾರ್ಮ್ ಟು ದಿ ಎನಿಮಲ್ಸ್ ಹಿಯರ್. ಆನ್ ದ ವೇ ಬರ್ತಾ ಅಲ್ಲಿ ಪ್ಲ್ಯಾಂಟ್ಸ್ ನರ್ಸರಿ ಇತ್ತು. ಎಲ್ಲ ಒಂದು ಕಡೆ ಹೋಗೋಣ, ಏನೇನು ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಅಂತ ಅನಿಸ್ತು. ಬಟ್ ಬೇಡ, ಫಸ್ಟ್ ನಾವು ಬಂದಿರೋದು ಆದಿಯೋಗಿ ಸ್ಟ್ಯಾಚು ನೋಡೋದಕ್ಕೆ. ಲೆಟ್ ಮೀ ಕಾನ್ಸಂಟ್ರೇಟ್ ದೇರ್ ಅಂತ ಸದ್ಯಕ್ಕೆ ಆ ಒಂದು ಪೋರ್ಷನ್ನ ಸೈಡಿಗೆ ಇಟ್ಬಿಟ್ಟು ವಿ ಜಸ್ಟ್ ಥಾಟ್ ಆಫ್
ಗೋಯಿಂಗ್ ಟು ದಿ ಈಶಾ ಸ್ಟ್ಯಾಚು. ಫ್ರೈಡೇ ಬಂದಿರೋದು, ಸೊ ಐ ಥಿಂಕ್ ಇಲ್ಲಿ ಅಷ್ಟೊಂದೆಲ್ಲ ಕ್ರೌಡ್ ಇಲ್ಲ. ಕ್ಯಾನ್ ಸಿ ದ ಪ್ಲೇಸ್, ಜನ ಅಷ್ಟೊಂದೆಲ್ಲ ಇಲ್ಲ. ಇಲ್ಲಿ ಪೀಸ್ ಆಗಿದೆ. ಇದು ಹೆಂಗಿದೆ ಅಂದರೆ ಪ್ಲೇಸ್ ಎಲ್ಲ ಥರದ್ದು ನೇಚರ್ ಕಾಣತ್ತೆ. ಗದ್ದೆ, ತೋಟ, ಗ್ರೌಂಡ್, ಇವನ್ ಆಕಳುಗಳು, ಬೆಟ್ಟ ಗುಡ್ಡ ಎಲ್ಲದು ಅಂದರೆ ಲೈಕ್ ಐ ಕ್ಯಾನ್ ಶೋ ಯು ದ ಪ್ಲೇಸ್, ಎಂಟೈರ್ ಪ್ಲೇಸ್. ಆಯ್ತಾ, ಏನಂತಂದರೆ ಒಂದು ಮಿಡಲ್ ನೇಚರ್ ಮಿಡ್ಲಲ್ಲಿ ಮಾಡಿರೋದಿದು. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ ಒಂದು ಇಟ್ಸ್ ಮೋರ್ ಆಫ್ ಅ ನೇಚರ್ಗೆ ತುಂಬ ಕನೆಕ್ಟ್ ಆಗುತ್ತೆ ಈ ಪ್ಲೇಸ್. ಆ್ಯಂಡ್ ತುಂಬ ಪೀಸ್ ಆಗಿದೆ. ಇವನ್ ಕ್ರೌಡ್ ಇದ್ದರೂ ಕೂಡ ಐ ಡೋಂಟ್ ಫೀಲ್ ಲೈಕ್ ಏನೋ ಒಂದು ತುಂಬ ಕ್ರೌಡ್ ಇದೆ ಅಂತ ಇದ್ರೂ ಕೂಡ ಆ ಡಿಸ್ಟರ್ಬೆನ್ಸ್ ಅಂತ ಅನ್ಸಲ್ಲ. ಯು ಸ್ಟಿಲ್ ಫೀಲ್ ದಟ್ ಪೀಸ್. ನಾವು ಇವಾಗ ಅಲ್ಲೊಂದು ಯಾವುದೋ ಒಂದು ಪ್ಲೇಸ್ ಇದೆ ಚೆನ್ನಾಗಿ, ಯಾಕಂದ್ರೆ ತುಂಬ ಕ್ರೌಡೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ನನಗೂ ಗೊತ್ತಿಲ್ಲ ಅಲ್ಲಿ ಏನು ಪ್ಲೇಸ್ ಇದೆ ಅಂತ. ಸೊ ಗಾಳಿ ಇದೆ, ಮಳೆನೂ ಬರ್ತಾ ಇದೆ. ನಾನು ಅನ್ಕೊಂಡೆ ಮೋಸ್ಟ್ಲಿ ಮಳೆ ಇರಲ್ಲ, ಸ್ವಲ್ಪ ಬಿಸಿಲಿರುತ್ತೆ ಅಂತ. ಬಟ್ ಇಲ್ಲ, ಇಲ್ಲಿ ಸ್ವಲ್ಪ ಮಾನ್ಸೂನ್ ಟೈಮ್ ಸ್ಟಾರ್ಟ್ ಆಗಿದೆ ಅಲ್ಲ, ಅದಕ್ಕೆ ಇಲ್ಲಿ ಮಳೆನೂ ಲೈಟ್ ಮಳೆ ಆಕ್ಚುಲಿ ಬಂತು ಮಾರ್ನಿಂಗ್. ಆ್ಯಂಡ್ ಇಲ್ಲಿ ಇವಾಗ ಗಾಳಿನೂ ಬರ್ತಾ ಇದೆ. So this is the right time guys to come. ಐ ಡೋಂಟ್ ನೋ, ಲೈಕ್ ಕೆಲವೊಂದು ರೀಲ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲರೂ ಇವನ್ ಮಳೆ ಬರ್ತಾ ಇದೆ ಈ ಟೈಮಲ್ಲಿ ಅಂತಂದ್ರೆ ಇಟ್ಸ್ ಅ ವೆರಿ ಗುಡ್ ಟೈಮ್, ಶಿವ ಪಾರ್ವತಿ ಅವರು ಬ್ಲೆಸ್ಸಿಂಗ್ ಮಾಡ್ತಾರೆ, ಆ ಥರ ಎಲ್ಲ ಏನೋ ಹೇಳ್ತಾರೆ. ಬಟ್ ಐ ಡೋಂಟ್ ಬಿಲೀವ್ ದೋಸ್ ಥಿಂಗ್ಸ್. ಬಟ್ ಏನಂತಂದ್ರೆ ಲೈಕ್ ಓನ್ಲಿ ಥಿಂಗ್ ದಟ್ ಐ ಫೆಲ್ಟ್ ಇಸ್ ದ ನೇಚರ್ ಇಸ್ ಸೋ ಗುಡ್. ಅಂದ್ರೆ ಇದು ಫೋನಲ್ಲೆಲ್ಲ ಅಷ್ಟು ಅನ್ಸಲ್ಲ, ಬಟ್ ಇಲ್ಲಿ ಬಂದಾಗ ಹಾಂ ಫೀಲ್ ವೆರಿ ಕ್ಲೋಸ್ ಟು ನೇಚರ್. ಇದು ಒಂಥರ ಕ್ಯಾಂಟೀನ್ ಹಬ್ ಥರ. ಇಲ್ಲಿ ಊಟ, ಸ್ನ್ಯಾಕ್ಸ್ ಎಲ್ಲದು ಸಿಗುತ್ತೆ. ಜೊತೆಗೆ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ದೇರ್ ಆರ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಆರ್ ದೇರ್ ಫಾರ್ ಶಾಪಿಂಗ್. ಆ್ಯಂಡ್ ದೇರ್ ಇಸ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ಮತ್ತೊಂದು ನರ್ಸರಿ ಕೂಡ ಇದೆ. ನಾವು ಇವಾಗ ಕಾಲಭೈರವ ಟೆಂಪಲಿಗೆ ಹೋಗಬೇಕಿತ್ತು, ಬಟ್ ಅಲ್ಲಿ ಒಬ್ಬರು ಗೈಡ್ ಹೇಳಿದ್ದು ಇಲ್ಲೊಂದು ಗೈಡೆಡ್ ಮೆಡಿಟೇಷನ್ ಇದೆ ಅಂತ. ಸಕ್ಕೆ ನಾವು ಗೈಡೆಡ್ ಮೆಡಿಟೇಷನ್ ಮಾಡಿಕೊಂಡು ನಂತರ ಕಾಲಭೈರವ ಟೆಂಪಲಿಗೆ ಹೋಗೋಣ ಅಂತ ಇದ್ದೀವಿ. ಸೊ ಅಲ್ಲಿ ಮೋಸ್ಟ್ಲಿ ಫೋನ್ಸ್ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅನ್ಕೊತೀನಿ. ಅದಕ್ಕೆ ನಾನು ಇಲ್ಲೇ ಜಸ್ಟ್ ಹೊರಗಡೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ದೆನ್ ಐ ಕ್ಯಾನ್ ಕಂಟಿನ್ಯೂ. ಒನ್ಸ್ ಅದು ಗೈಡೆಡ್ ಮೆಡಿಟೇಷನ್ ಆದಮೇಲೆ ಐ ಕ್ಯಾನ್ ಶೋ ಯು ದ ರೆಸ್ಟ್ ಪ್ಲೇಸಸ್. ಇದು ಯೋಗ ಆಲಯಂ. ಇಲ್ಲಿ ಗೈಡೆಡ್ ಮೆಡಿಟೇಷನ್ ನಡೆಯುತ್ತೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಐ ಥಿಂಕ್ ದಿಸ್ ಇಸ್ ವೆರಿ ಅಫೋರ್ಡೆಬಲ್ ಅಂತ ಅನ್ನಿಸ್ತು ನನಗೆ. 110 ರೂಪೀಸಿಗೆ ವಿ ಗಾಟ್ 1 ಪ್ಲೇಟ್ ಆಫ್ ಪಕೋಡ ಮತ್ತು ರೈಸ್ ಆ್ಯಂಡ್ ಇವನ್ ಜಾಮೂನ್ 30 ರೂಪೀಸ್. ಆ್ಯಂಡ್ ಇದಕ್ಕೆ ಎಷ್ಟಾಯಿತು ಎಲ್ಲ ಸೇರಿಸಿ 110 ರೂಪೀಸ್. ಐ ಫೆಲ್ಟ್ ಇಟ್ಸ್ ಬಿಟ್ ಅಫೋರ್ಡೆಬಲ್. ಓಕೆ, ದಿಸ್ ಈಸ್ ಅವರ್ ಲಂಚ್. ಅದರಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಬಿಕಾಸ್ ನಾವು ಬೇರೆ ಕಡೆನೂ ಕೂಡ ಇಲ್ಲಿ ಊಟ ಮಾಡ್ತಾ ಇದ್ವಿ. ಗಾಳಿ ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ಅಂತಂದರೆ ಅಲ್ಲಿ ಶೋ ಯು ಎಲ್ಲ ಚಲೋ ಹೋಗ್ಬಿಡ್ತು. ಏನು ತಗೊಂಡಿದ್ವಲ್ಲ ಒಂದು ಕಾಲ್ ಭಾಗ ಎಲ್ಲ ಚಲೋ. ಎಷ್ಟು ಗಾಳಿ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ. ಫುಡ್ ಚೆನ್ನಾಗಿದೆ. ಗಾರ್ಲಿಕ್ ಮತ್ತೆ ಆನಿಯನ್ ರೈಸ್ ಇತ್ತು, ಸೊ ನಾವು ಗಾರ್ಲಿಕ್ ತಗೊಂಡ್ವಿ. ಅಂಡ್ ಒಂದು ಸ್ವೀಟ್, ಒಂದು ಅಟ್ಲೀಸ್ಟ್ ಜಾಮೂನ್. ಮೆಡಿಟೇಷನ್ ಸೆಂಟರ್ಲಿ ಮೆಡಿಟೇಷನ್ ಮಾಡಿದ್ವಿ. ಆಮೇಲೆ ನನಗಂತೂ ಲೈಕ್ ಐ ರಿಯಲಿ ಫೆಲ್ಟ್ ಸ್ವಲ್ಪ ಹೊತ್ತು ಇರಬೇಕಿತ್ತು ಅಂತ. ಬಟ್ 10 ಮಿನಿಟ್ಸ್ ನೆಕ್ಸ್ಟ್ ಬ್ಯಾಚ್ ಬರೋದ್ರಿಂದ ಆಗಲಿಲ್ಲ. ಊಟ ಮಾಡಿದ್ವಿ. ಅರ್ಧಕ್ಕರ್ಧ ಗಾಡಿಯಿಂದ ಊಟ ಎಲ್ಲ ಹಾರೋಗಿತ್ತು. ಚಳಿ ಆಗ್ತದೆ. ಮಳೆ ಗಾಳಿಯಿಂದ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾನು ಸಿಕ್ಕಾಪಟ್ಟೆ ಅಂದರೆ ನಾನು ನೋಡಿ ಒಳಗಡೆ ಶಾಲ್ ಇತ್ತು, ನೈಟ್ ಹಾಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೆ. ಈ ಗಾಳಿ ಬೆಳಕಿ ಗಾಳಿ ಬಿಸಿಲು ಎಂದು ಗಾಳಿ ಮಳೆಗೆ ಬಟ್ಟೆ ಹಾಕೊಂಡೆ. ಇವಾಗ ಕಾಲಭೈರವ ಟೆಂಪಲ್ಗೆ ಬಂದಿದ್ದೀವಿ. ಐ ವಿಲ್ ಶೋ ಯು ಕಾಲಭೈರವ ಟೆಂಪಲ್ ಕೂಡ.
ಕಾಲಭೈರವ ಟೆಂಪಲಿಂದ ಬರ್ತಾ ಇದ್ದೀನಿ. ಜಸ್ಟ್ ನಾವು ಐ ಕಂಪ್ಲೀಟೆಡ್ ಮೆಡಿಟೇಷನ್. ಅಲ್ಲಿ ಏನಂತ ಅಂದರೆ ಒಂದು ಥ್ರೆಡ್ ಅಲ್ಲ, ಒಂದು ಬಟ್ಟೆ ಕೊಡ್ತಾರೆ. ಅದಾದರೆ ವಾಟ್ ಎವರ್ ಇದು ಫಿಯರ್, ಸೆಂಟಿಮೆಂಟ್, ಜಗಳ, ಏನೇ ನೆಗೆಟಿವ್ ಎನರ್ಜಿ ಇದೆಯಲ್ಲ ಅದನ್ನು ನೀವು ನೆನೆಸ್ಕೋಬೇಕು. ನೆನೆಸ್ಕೊಂಡಾದ್ಮೇಲೆ ಆ ಒಂದು ಏನು ಬಟ್ಟೆ ಕಟ್ಟಿರ್ತಾರಲ್ಲ, ಫಾರ್ ಮೆನ್ ಇಟ್ ಇಸ್ ಅ ರೈಟ್ ಹ್ಯಾಂಡ್, ಫಾರ್ ವುಮನ್ ಇಟ್ಸ್ ಅ ಲೆಫ್ಟ್ ಹ್ಯಾಂಡ್. ಇಟ್ಕೊಂಡು ಮೆಡಿಟೇಷನ್ ಮಾಡಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಆನ್ ಫೈರ್. ಸೊ ಅದೊಂದು ಮೆಡಿಟೇಷನ್ ಇತ್ತು, ಅದನ್ನು ಮೆಡಿಟೇಷನ್ ಮಾಡಿದೆ. ಸೊ ಅಲ್ಲಿ ಅವರು ಈ ಒಂದು ಬ್ಲ್ಯಾಕ್ ಕಲರ್ ಕುಂಕುಮನ ಅಥವಾ ಇದನ್ನು ಕೊಟ್ಟರು, ಟಿಕಾ. ಇಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಹಾಕಿರ್ತೀನಿ, ಕರ್ಮದಹನ ನಮ್ಗೆ ಏನೇನು ಮಾಡಬೇಕು ಅಂತ. ಯು ಕ್ಯಾನ್ ರೆಫರ್ ದಿಸ್. ಆ್ಯಕ್ಚುಲಿ ಇಲ್ಲಿ 2 ಎಂಟ್ರೆನ್ಸ್ ಇದೆ. ಸೊ ನಾನು ಬಂದಿರೋದು ಆ ಎಂಟ್ರೆನ್ಸಿಂದ. ಸೊ ಇದೊಂದು ಮೇನ್ ಗೇಟ್ ಇದೆ, ಮೇನ್ ಗೇಟ್ ಕೂಡ ಐ ಶೋ ಯು. ನಾನು ಬಂದಿರೋ ಬಸ್ ಲೈಕ್ ಹಿಂದಿನ ಗೇಟಲ್ಲಿ ಅದು ನಂಗೆ ಸ್ಟಾಪ್ ಮಾಡ್ತು. ಸೊ ಅಲ್ಲಿಂದ ಆದಿಯೋಗಿ ಸ್ಟ್ಯಾಚು ನೋಡ್ಕೊಂಡು ಮೆಡಿಟೇಷನ್ ಸೆಂಟ್ರಿಗೆ ಮೆಡಿಟೇಷನ್ ಮಾಡಿ ಆ್ಯಂಡ್ ಊಟ ಮಾಡಿ ಆ್ಯಂಡ್ ಕಾಲಭೈರವ ಟೆಂಪಲ್ಗೆ ಬಂದು ಅಲ್ಲೂ ಒಂದು ಮೆಡಿಟೇಷನ್ ಮಾಡಿ ಐ ಥಿಂಕ್ ಆಲ್ಮೋಸ್ಟ್ ಈ ಸೈಡ್ ಏನೇನು ನಮ್ಮದು ವಿಡಿಯೋಗ್ರಫಿ ಏನೇನು ಆಕ್ಸೆಸ್ ಇದೆ ಇದು ಬೇಸ್ ಕಂಪ್ಲೀಟ್ ಅವೆಲ್ಲ ಕವರ್ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ದಿಸ್ ಗ್ರಾಸ್ ಲ್ಯಾಂಡ್. ಐ ಮೀನ್ ಇಲ್ಲಿ ತುಂಬ ಗ್ರಾಸಸ್ ಇದೆ ಆ್ಯಂಡ್ ಇಲ್ಲಿ ಆಕಿ ಕೂಡ ಇದೆ. ವಿತ್ ಥಾಟ್ ಆಫ್ ಸ್ಪೆಂಡಿಂಗ್ ಸಮ್ ಟೈಮ್ ಹಿಯರ್ ಆಲ್ಸೋ. ಇಲ್ಲಿ ಕೆಲಸ ಮಾಡ್ತಾರೆ, ಐ ಡೋಂಟ್ ನೋ ವೆದರ್ ಇಲ್ಲಿ ಅಲೋ ಇದೆಯೋ ಇಲ್ಲೋ ಅಂತ, ಬಟ್ ಇಲ್ಲಿನ ಬೋರ್ಡ್ ಹತ್ರ ಏನೂ ಆಗಲಿಲ್ಲ. ಸಿ ತೋಟ ಇದೆ ಇಲ್ಲಿ, ಇಫ್ ಯು ಸಿ ಯರ್ ತೋಟನೂ ಇದೆ ಆ್ಯಂಡ್ ತುಂಬ ಪ್ಲೆಸೆಂಟ್ ಆಗಿದೆ. ಸಿಟ್ ಹಿಯರ್ ಫಾರ್ ಸಮ್ ಟೈಮ್ and we'll spend some time here. ನೀವು ಅವಾಗ ಬುಲಕ್ ಕಾರ್ಟ್ ಆಗಲಿ, ಈ ಗ್ರಾಸ್ ಲ್ಯಾಂಡಲ್ಲಿ ಓಡಾಡ್ತಿರುವಂಥ ಬುಲಕ್ಸ್ ಆಗಲಿ, ಇದಕ್ಕೇನಾದ್ರು ನೀವು ಫೀಡ್ ಮಾಡಬೇಕಂತ ಅಂದ್ರೂ ಕೂಡ ಇಲ್ಲಿ ಒಂದು ಅಪಾರ್ಚುನಿಟಿ ಇದೆ. ಅಲ್ಲಿ ಅದಕ್ಕೆ ಏನು ಆಹಾರ ಕೊಡ್ತಾರೋ ಅದೊಂದು ಫೀಡ್, ಅದನ್ನ ನೀವು ಪೇ ಮಾಡಿಬಿಟ್ಟು ತೊಗೊಂಡು ಯು ಕ್ಯಾನ್ ಫೀಡ್ ದೋಸ್ ಎನಿಮಲ್ಸ್ ಓವರ್ ಹಿಯರ್. ನಾನು ಸ್ವಲ್ಪ ಎನಿಮಲ್ಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಭಯ ಪಡ್ತೀನಿ. ಅದಕ್ಕೆ ಎವ್ರಿ ಟೈಮ್ ನಾನು ತಿನ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ಭಯ ಪಡ್ತಿದ್ದೆ. ಬಟ್ ಸ್ಟ್ರೇಂಜ್ಲಿ ಏನಂತ ಅಂದರೆ ಅವಕ್ಕೆ ತಿನ್ನಬೇಕು ಅಂತ ಕಾಯ್ತಾ ಇರುತ್ತೆ, ನಾನು ತಿನ್ನಿಸೋಕ್ಕೆ ಭಯ ಪಡ್ತಾ ಇದ್ದೀನಿ. ಲೈಕ್ ವಿ ಬೋತ್ ವಾಂಟ್ ದ ಸೇಮ್ ಥಿಂಗ್, ಬಟ್ ತುಂಬ ರಿಯಾಕ್ಷನ್ ಡಿಫ್ರೆಂಟ್ ಆಗಿತ್ತು. ಇನ್ಫ್ಯಾಕ್ಟ್ ಕಾಟೇಜ್ ಹತ್ರ ಹೋದರೆ ತುಂಬ ನವಿಲ್ಗಳು ನೋಡೋಕ್ಕೆ ಸಿಗುತ್ತೆ, ಬಟ್ ನಾವಲ್ಲಿ ಬುಕ್ ಮಾಡಿಲ್ಲ. ಸೊ ನಮಗೆ ಎಲ್ಲಿ ನೋಡೋ ಚಾನ್ಸಸ್ ಇರಲಿಲ್ಲ. ಅದಕ್ಕಾಗಿ ಇಲ್ಲಿರೋ ಎನಿಮಲ್ಸಿಗೇ ಫೀಡ್ ಮಾಡಿ ಆಟ ಆಡಿ ಮಾತಾಡಿಸ್ಕೊತ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಅಲ್ಲಿ ಮುಂದೆ ಹೋದರೆ ಅಲ್ಲಿ ಟೆಂಪ್ರರಿ ಟ್ಯಾಟೂ ಶಾಪ್ ಕೂಡ ಇರುತ್ತೆ. ನನಗೆ ಅದರಲ್ಲಿ ಭೈರವಿ ಕಣ್ಣು ತುಂಬ ಇಷ್ಟ ಆಯ್ತಂತ ಅದನ್ನು ಹಾಕಿಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ತುಂಬ ಹಸುವಾಗಿತ್ತು, ಏನೋ ಸ್ನ್ಯಾಕ್ಸ್ ಇರಲಿಲ್ಲ, ತಿಂದಿರಲಿಲ್ಲ ಆಗಿತ್ತು, ಊಟ ಬೇರೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಸೊ ವಿ ಥಾಟ್ ಆಫ್ ಹ್ಯಾವಿಂಗ್ ಸಮಥಿಂಗ್. ಆ್ಯಂಡ್ ಸ್ವಲ್ಪ ಟೈಮಲ್ಲೇ ನೈಟ್ ಶೋ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ವಿ ಕೇಮ್ ಹಿಯರ್. Over 15,000 years ago, a being appeared in the upper regions of Himalayas that no one had ever known or able to fathom. Only 7 seekers remained as they could not tear themselves away from him. ಇವತ್ತು ನಾನು ಅಂದ್ಕೊಂಡೆ ಬರೀ ಒಂದು ಹಾಫ್ ಪಾರ್ಟ್ ನೋಡೋಕ್ಕಾಗತ್ತೆ ಅಂತ, ಬಟ್ ಹೇಗೆ ಅಂದರೆ ಲೈಕ್ ಇವನ್ ನನ್ನ ಧ್ಯಾನಲಿಂಗ, ಭೈರವಿ ಎಲ್ಲ ಎವ್ರಿಥಿಂಗ್ ಕವರ್ ಮಾಡಿಬಿಟ್ಟೆ. ಸೊ ಇವತ್ತು ಆ್ಯಕ್ಚುಲಿ ತುಂಬ ಸುಸ್ತಾಗ್ಬಿಟ್ಟೆ. ನಾಳೆ ಏನು ಪ್ಲ್ಯಾನ್ ಅಂತಲೇ ಇದೆ, ಅಂದರೆ ಲೈಕ್ ಬ್ರೀಫಾಗಿ ಎಲ್ಲ ಕಡೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ ಇವತ್ತು. ಆ್ಯಂಡ್ ಮತ್ತೊಂದು ಮೇನ್ ಡಿಸಡ್ವಾಂಟೇಜ್ ಅಂತ ಅಂದರೆ ಇಲ್ಲಿ ಎಲ್ಲೂ ಪ್ಲಗಿನ್ಸ್ ಕೊಡಲ್ಲ. ವಿಸಿಟರ್ಸ್ ಎಲ್ಲೂ ನಾವು ಚಾರ್ಜ್ ಹಾಕೋಕ್ಕಾಗಲ್ಲ. ಈವನ್ ನಾನು ಪವರ್ ಬ್ಯಾಂಕ್ ತೊಗೊಂಡೋಗಿದ್ದೆ, ಅದು ಕೂಡ ಫುಲ್ ಕಂಪ್ಲೀಟ್ ಅಂದರೆ ವರ್ಕ್ ಆಗಲಿಲ್ಲ ನನಗೆ ಆ ಟೈಮಲ್ಲಿ. ಸೊ ಡೇ ಚೆನ್ನಾಗಿತ್ತು. ಆ್ಯಂಡ್ ನಾನು ತುಂಬ ಶೇರ್ ಮಾಡೋದಿದೆ, ಏನು ಎಕ್ಸ್ಪೀರಿಯನ್ಸ್ದು ಆ ಥರ, ಅದನ್ನು ಸಪ್ರೇಟಾಗಿ ನಾನು ಮಾಡ್ತೀನಿ. ಏನಾದ್ರು ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ, ಫ್ರೆಶ್ ಅಪ್ ಆಗಬೇಕು, ಲೇಟ್ ಆಗಿದೆ. ನಾಳೆ ಆ್ಯಕ್ಚುಲಿ ಬೆಳಿಗ್ಗೆ ಬೇಗನೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದೆ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ತುಂಬ ಇಬ್ಬರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ಸೊ ಇವತ್ತಿನ ದಿನ ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಟೇಕ್ ಕೇರ್, ಬಾಯ್ ಬಾಯ್.